ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಈ ದಿನ ಭಾನುವಾರ ಪ್ರಿಯರೇ, ಕರ್ತನ ಆಲಯಕ್ಕೆ ಹೋಗಿ ದೇವ ಜನರೊಂದಿಗೆ ಸೇರಿ ಆತನನ್ನು ಆರಾಧಿಸುವಂಥದ್ದು ನಮಗೆಷ್ಟೋ ದೊಡ್ಡ ಶ್ರೇಷ್ಠ ಭಾಗ್ಯವಾಗಿದೆ. ಎಚ್ಚರಗೊಂಡಿದ್ದೀರಾ? ಭಾನುವಾರ ವಿಶ್ರಾಂತಿಯ ದಿನ, ಹಾಗಾಗಿ ಇನ್ನೂ ನಿದ್ದೆ ಮಾಡಲು ಬಯಸುತ್ತಾ ಇದ್ದೀರಾ? ಹಾಗಲ್ಲ ಪ್ರಿಯರೇ, 6 ದಿನಗಳವರೆಗೂ ಕೆಲಸ ಮಾಡಿ 7ನೆಯ ದಿನದಲ್ಲಿ ದೇವರ ಸೇವೆ ಮಾಡಿರಿ, ದೇವರಲ್ಲಿ ವಿಶ್ರಮಿಸಿಕೊಳ್ಳಿರಿ, ದೇವರೊಂದಿಗೆ ಸಹವಾಸ ಮಾಡಬೇಕೆಂದು ಕರ್ತನು ಹೇಳುತ್ತಾರೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ಈ ಉದಯ ಕಾಲ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸುತ್ತೇವೆ ದೇವರೇ. ನೀವು ರಕ್ತ ಕೊಟ್ಟು ಕೊಂಡುಕೊಂಡಿರುವ ಸಭೆ ನಾವು ನಿಮ್ಮ ಮಕ್ಕಳ ಸಮೂಹದಲ್ಲಿ ನಿಮ್ಮನ್ನು ಪ್ರೀತಿಸುವುದಕ್ಕೂ ನಿಮ್ಮನ್ನು ಆರಾಧಿಸುವುದಕ್ಕೂ ನಿಮ್ಮ ಆಲಯದಲ್ಲಿ ನಿಮ್ಮ ಸನ್ನಿಧಿ ಅನುಭವಿಸುವುದಕ್ಕೂ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದೇವರ ಆಲಯ ಅಂದರೆ ಏನು ಪ್ರಿಯರೇ? ದೇವರ ಆಲಯ ಅನ್ನುವಾಗ ಜೀವವುಳ್ಳ ದೇವರ ಸಭೆ ಅಂದಿದ್ದಾನೆ. ತಿಮೋತಿಗೆ ಪತ್ರ ಬರೆಯುವಾಗ ಪೌಲನು ಹೇಳ್ತಾನೆ, ದೇವರ ಆಲಯದಲ್ಲಿ ಜನರು ಹೇಗೆ ನಡೆದುಕೊಳ್ಳಬೇಕು ಎಂದು ನಾನು ತಿಳಿಸುತ್ತೇನೆ. ದೇವರ ಆಲಯ ಅಂದಾಗ ಜೀವವುಳ್ಳ ದೇವರ ಸಭೆಯಾಗಿದೆ. ಈ ದಿನ ಕೆಲವೊಂದು ಕಡೆ ದೇವರ ಸಭೆಗೆ ಟೆಂಪಲ್ಸ್ ಎಂಬ ಹೆಸರು ಬಂದಿವೆ. ಆದರೆ ಕಟ್ಟಡಗಳಲ್ಲಿರುವಾತನಲ್ಲ ಕರ್ತನು. ಆಕಾಶ ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ. ನೀವು ನನಗೋಸ್ಕರ ಕಟ್ಟಲಿಚ್ಛಯಿಸುವ ಆಲಯ ಎಷ್ಟರದು ಎಂದು ಕರ್ತನು ಹೇಳಿದ್ದಾರೆ. ಸಭೆ ಅಂದರೆ ಕ್ರಿಸ್ತನು ರಕ್ತ ಕೊಟ್ಟು ಕೊಂಡುಕೊಂಡ ಸಮೂಹವಾಗಿದೆ. ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರೆಲ್ಲರೂ ಕ್ರಿಸ್ತನ ಶರೀರದಲ್ಲಿ ಭಾಗಗಳಾಗಿ ಮಾಡಲ್ಪಡ್ತಾರೆ. ಅದಕ್ಕಾಗಿಯೇ ಸಭೆಗೆ ಹೋಗುವುದಕ್ಕಾಗಿ, ದೇವರ ಆಲಯಕ್ಕೆ ಹೋಗುವುದಕ್ಕಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಲೋಕದಲ್ಲಿ ಎಷ್ಟೋ ಸಭೆಗಳಿವೆ, ಅಂದರೆ ಒಂದು ಗುಂಪುಗಳಿರ್ತವೆ, ಅನೇಕ ವಿಧವಾದ ಬೋರ್ಡ್ಗಳನ್ನಿಟ್ಕೊಳ್ತಾರೆ. ಆದರೆ ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಕೊಟ್ಟು ಕೊಂಡುಕೊಂಡ ಸಭೆ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡ್ತೇವೆ. ದೇವರು ತನ್ನ ಸ್ವಂತ ರಕ್ತ ಕೊಟ್ಟು ಸಂಪಾದಿಸಿರುವ ಆತನ ಸಭೆಯನ್ನು ಕಾಯುವುದಕ್ಕಾಗಿ ಪರಿಶುದ್ಧಾತ್ಮನು ನಿಮ್ಮನ್ನು ಯಾವ ವಿಷಯದಲ್ಲಿ ಮೇಲ್ವಿಚಾರಕರನ್ನಾಗಿಟ್ಟಿದ್ದಾರೋ ಆತನ ಆ ಮಂದೆಯ ಕುರಿತಾಗಿ ನಿಮ್ಮ ವಿಷಯದಲ್ಲಿ ನೀವು ಜಾಗರೂಕರಾಗಿ ಇರಬೇಕು. ಪೌಲನು ಸೇವೆ ಸಲ್ಲಿಸಿ ತಿರುಗಿ ಅಲ್ಲಿಂದ ಹೊರಟು ಹೋಗುತ್ತಿರುವಾಗ ಆ ಆಸೆ ಸೀಮೆಯಲ್ಲಿ ನಾನು ಕಾಲು ಇಟ್ಟಿದಂದಿನಿಂದ ನಾನು ಸಂಪಾದಿಸಿರುವ ಆತ್ಮಗಳೆಲ್ಲವನ್ನು ನಾನು ಸಭೆಯಾಗಿ ಒಟ್ಟುಗೂಡಿಸಿ, ಇಗೋ ನೀವೆಲ್ಲರೂ ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೀರಿ ಎಂದು ಪೌಲನು ಹೇಳ್ತಾನೆ. ನಿಮಗೊಂದು ವಿಷಯ ಗೊತ್ತಾ? ನಾವು ಪಾಪಗಳಿಗೆ, ಅಪವಿತ್ರತೆಗೆ, ಸೈತಾನನಿಗೆ ಮಾರಲ್ಪಟ್ಟವರಾಗಿದ್ದಾಗ ಯೇಸು ತನ್ನ ರಕ್ತ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಪಿತ್ರರ ಪಾರಂಪರ್ಯ ವ್ಯರ್ಥ ಕಾರ್ಯಗಳನ್ನು ಬಿಟ್ಟು ಬಿಡುವ ಹಾಗೆ ಬೆಳ್ಳಿ ಬಂಗಾರವೆಂಬ ಲಯವಾದ ವಸ್ತುಗಳಿಂದಲ್ಲ, ತನ್ನ ನಿರ್ದೋಷವೂ ನಿಷ್ಕಳಂಕವೂ ಆಗಿರುವ ಕುರಿಮರಿಯ ರಕ್ತವೋ ಎಂಬಂತೆ ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇನೆಂದು ಗೊತ್ತಿಲ್ಲವೋ? ಸಭೆ ಅನ್ನುವಾಗ ದೇವರು ಏನ್ ಹೇಳ್ತಾರೆ ನೋಡಿ, ದೇವರು ತನ್ನ ರಕ್ತವನ್ನು ಕೊಟ್ಟು ಕೊಂಡುಕೊಂಡ ಸಭೆ ಅಥವಾ ಸಂಪಾದಿಸಿರುವ ಸಭೆ. ಆ ಸಭೆಯನ್ನು ಕಾಯುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ಯಾವ ವಿಷಯದಲ್ಲಿ ನಿಮ್ಮನ್ನು ಮೇಲ್ವಿಚಾರಕರನ್ನಾಗಿ ಮಾಡಿಟ್ಟಿದ್ದಾನೋ ಆ ಮಂದೆಯ ವಿಷಯದಲ್ಲಿ ಜಾಗರೂಕರಾಗಿರಿ. ನೋಡಿ, ಸಭೆ ಪಾಸ್ಟರ್ ಅವರದ್ದಲ್ಲ. ನಮ್ಮ ಸಭೆ ಅನ್ನುತ್ತಾರೆ, ಅದು ನಮ್ಮ ಸಭೆ ಅಲ್ಲ. ಸಭೆ ಅಂದ್ರೆ ಯೇಸು ರಕ್ತ ಸುರಿಸಿ ಕೊಂಡುಕೊಂಡದ್ದಾಗಿದೆ. ಪಾಸ್ಟರ್ ಆಗಲಿ, ಸೇವಕನಾಗಲಿ, ಮೇಲ್ವಿಚಾರಕನಾಗಲಿ, ಸಭೆ ಹಿರಿಯನಾಗಲಿ, ಸಭೆಯನ್ನು ಕಾಯುವುದಕ್ಕೋಸ್ಕರ ಪರಿಶುದ್ಧಾತ್ಮ ದೇವರೇ ನೇಮಿಸಿದ್ದಾರೆ. ನಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ಸು ಲೋಕದವುಗಳಲ್ಲ. ಪರಿಶುದ್ಧಾತ್ಮ ದೇವರೇ ಆರಿಸಿಕೊಂಡು ನಮಗೊಂದು ಜವಾಬ್ದಾರಿಕೆ ಒಪ್ಪಿಸಿದ್ದಾರೆ. ಸ್ಪೀಕರ್ ಎನ್ನುವುದಾಗಲಿ, ಸಿಂಗರ್ ಆಗಲಿ, ಮ್ಯೂಸಿಷಿಯನ್ ಆಗಲಿ, ಎಲ್ಡರ್ ಆಗಲಿ, ಸಭೆಯಲ್ಲಿ ಹೀಗೆ ಯಾವ ಕೆಲಸ ಮಾಡಿದ್ರೂ ಸಹ ದೇವರು ನಿಮಗೆ ಕೊಟ್ಟ ಜವಾಬ್ದಾರಿಕೆಯನ್ನು ನೀವು ಆತನ ನಾಮದಲ್ಲಿ ಆತನ ಮಕ್ಕಳಿಗೆ ನೀವು ಸೇವೆ ಸಲ್ಲಿಸುತ್ತಾ ಇದ್ದೀರಿ. ಸಂಬಳಕ್ಕೋಸ್ಕರ ಅಲ್ಲ ಇದು, ಮೆಚ್ಚುಗೆಗೋಸ್ಕರ ಅಲ್ಲ ಇದು. ಕರ್ತನು ಮಾಡಿರುವ ಉಪಕಾರ ಇದಾಗಿದೆ.
ಕರ್ತನು ನನ್ನನ್ನು ಪ್ರೀತಿಸಿ ನನಗೆ ನಂಬಿ ನನಗೆ ಒಪ್ಪಿಸಿದ ಜವಾಬ್ದಾರಿಕೆ ನಾನು ನಿರ್ವಹಿಸಬೇಕು. ನೀವೊಂದು ಕಂಪನಿಗೆ ಸೇರಿಕೊಳ್ಳುವುದಾದರೆ ಕಂಪನಿಯಲ್ಲಿ ನೋಡಿರಿ, ಅನೇಕ ವಿಧವಾದಂತಹ ವ್ಯತ್ಯಾಸದಿಂದ ಕೂಡಿದ ಜಾಬ್ಸ್ಗಳಿರ್ತವೆ. ಅದರಲ್ಲಿ ಕೆಲವರು ವಾಚ್ಮ್ಯಾನ್ಸ್ಗಳಿರ್ತಾರೆ, ಕ್ಯಾಷಿಯರ್ಸ್ಗಳಿರ್ತಾರೆ, ಮ್ಯಾನೇಜರ್ಸ್ಗಳಿರ್ತಾರೆ, ವರ್ಕರ್ಸ್ಗಳಿರ್ತಾರೆ, ಟೀಮ್ ಮೆಂಬರ್ಸ್ ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ದೇವರ ಸಭೆಯೂ ಕೂಡ ಅಷ್ಟೇ. ದೇವರ ಸಭೆಯಲ್ಲಿ ದೇವರು ನಮ್ಮನ್ನು ಪರಿಶುದ್ಧಾತ್ಮನ ಅಭಿಷೇಕ ಅನುಗ್ರಹಿಸಿ ನಮ್ಮನ್ನು ಆರಿಸಿಕೊಂಡು ನಮ್ಮಲ್ಲಿರುವಂತಹ ಆ ಒಂದು ವರಗಳನ್ನು ದೇವರಿಗೋಸ್ಕರ ಉಪಯೋಗ ಆಗುವ ಹಾಗೆ ದೇವರು ಕೊಟ್ಟ ತಲಾಂತುಗಳನ್ನು ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ಉಪಯೋಗಿಸಿಕೊಳ್ತಿದ್ದಾರೆ. ಇದನ್ನು ಜಾಗರೂಕರಾಗಿ ಮಾಡಿರಿ. ಬಹಳಷ್ಟು ಜನ ದೇವರು ಕೊಟ್ಟ ವರಗಳನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ, ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಿದ್ದಾರೆ, ದುಡ್ಡು ಮಾಡಿಕೊಳ್ಳಲು ಬಳಸಿಕೊಳ್ತಿದ್ದಾರೆ. ಅದು ಬಹಳ ಅಪಾಯ ಪ್ರಿಯರೇ. ಸಭೆ ನಿಮ್ಮದಲ್ಲ, ನನ್ನದಲ್ಲ, ಒಂದು ಸಂಸ್ಥೆದು ಕೂಡ ಅಲ್ಲ. ಅದು ಯೇಸು ರಕ್ತ ಸುರಿಸಿ ಕೊಂಡುಕೊಂಡಿರುವ ಸಭೆಯಾಗಿದೆ. ಒಮ್ಮೆ ನೋಡೋಣ ಬನ್ನಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 27ನೇ ವಚನದ ಒಂದು ಭಾಗ ಮಾತ್ರ ಓದುತ್ತಿದ್ದೇನೆ ಕೇಳಿ. ಹಾಗೆಯೇ ಕ್ರಿಸ್ತನು ಕೂಡ ಸಭೆಯನ್ನು ಪ್ರೀತಿಸಿ ಅದನ್ನು ಕಳಂಕ, ಸುಕ್ಕು ಮುಂತಾದದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ಬಯಸುತ್ತಾನೆ. ಯೇಸು ತನ್ನ ರಕ್ತ ಸುರಿಸಿ ಸಭೆಯನ್ನು ಪ್ರೀತಿಸಿ ತನ್ನ ರಕ್ತವನ್ನೇ ಸುರಿಸಿದರು. ಸಭೆ ಪರಿಶುದ್ಧವಾಗಿರಬೇಕು, ನಿರ್ದೋಷವಾಗಿರಬೇಕು, ಮಹಿಮೆಯ ಸಭೆಯಾಗಿರಬೇಕು. ಕಳಂಕವಾಗಲಿ ಸುಕ್ಕಾಗಲಿ ಇರದಂತೆ ರಕ್ತ ಸುರಿಸಿ ವಿಮೋಚಿಸಿದ್ದಾರೆ ಪ್ರಿಯರೇ ಯೇಸು. ಈ ದಿನ ಎಷ್ಟರ ಮಟ್ಟಿಗೆ ಯೇಸುವಿನ ನಾಮ ಕ್ರೈಸ್ತೀಯ ಸಭೆಗಳ ಕುರಿತಾದ ವಿವಾದಗಳು ಮನುಷ್ಯರ ಮಧ್ಯದಲ್ಲಿ ತಿರುಗಾಡುತ್ತಿವೆ ನೋಡಿ. ಸಭೆಗಳನ್ನು ವಿಮರ್ಶಿಸುವಂಥವರು, ಸೇವಕರನ್ನು ವಿಮರ್ಶಿಸುವಂಥವರು, ಸಭೆಯ ಪದ್ಧತಿಗಳನ್ನು ಆಚಾರಗಳನ್ನು ವಿಮರ್ಶಿಸುವಂಥವರು ಎಷ್ಟೋ ಜನ ಇದ್ದಾರೆ. ಅದು ಭಯಂಕರ. ನಿಮಗೆ ಇತರರು ವಿಮರ್ಶಿಸುತ್ತಿದ್ದಾರೆಂಬ ಚಿಂತೆ ಇದೆಯೇ ಹೊರತು ಮತ್ತೊಬ್ಬರು ನನಗೆ ವಿಮರ್ಶಿಸಲಾರದ ಹಾಗೆ ಬದುಕಬೇಕೆಂಬ ಆಸೆ ಏನಾದರೂ ನಿಮಗಿದೆಯಾ? ನನಗೆ ಪರಿಶುದ್ಧನನ್ನಾಗಿ ಮಾಡಿದ್ದಾರೆ ಯೇಸು. ತನ್ನ ರಕ್ತ ಸುರಿಸಿ ನನಗೆ ಕಳಂಕವಾಗಲಿ ಸುಕ್ಕಾಗಲಿ ಇಲ್ಲದಂತೆ ಮಾಡಿದ್ದಾರೆ. ಕಳಂಕ ಸುಕ್ಕು ಇಲ್ಲದಂತೆ ಮಾಡಿದ್ದಾರೆ. ಎಂಥದ್ದೇ ಸ್ಟಾರ್ಸ್ ಹೇಳಬೇಕಾದ್ರೆ ಒಂದು ರೀತಿಯಲ್ಲಿ ಪ್ಲೇನ್ ಆಗಿ ಚೆನ್ನಾಗಿರಬೇಕೆಂದು, ಸಭೆಯನ್ನು ನಿರ್ದೋಷವಾಗಿರಬೇಕೆಂದು ಕೋರಿಕೊಂಡಿದ್ದಾರೆ. ಆದರೆ ಈ ದಿನ ನಮ್ಮ ಅಪನಂಬಿಕೆಯಿಂದ, ನಮ್ಮ ಅಲಕ್ಷ್ಯತನದಿಂದ, ನಮ್ಮ ಹೃದಯವನ್ನು ದೇವರ ವಾಕ್ಯದಿಂದ ಮೇಲಿಂದ ಮೇಲೆ ಸರಿಪಡಿಸಿಕೊಳ್ಳಲಾರದೇ ಇರುವುದರಿಂದ ದೇವರ ನಾಮವು ಅನ್ಯಜನರ ಮಧ್ಯದಲ್ಲಿ ನಮ್ಮ ನಿಮಿತ್ತ, ನಮ್ಮಿಂದಲೇ, ಅಂದರೆ ಕ್ರಿಸ್ತನ ನಾಮ ಧರಿಸಿದ ನಮ್ಮಿಂದಲೇ ಅಪಹಾಸ್ಯದ ಪಾಲಾಗ್ತಿದೆ, ದೂಷಣೆಯ ಪಾಲಾಗ್ತಿದೆ. ನೀವು ರಕ್ಷಿಸಲ್ಪಟ್ಟ ನಂತರ ದೇವರ ಸೊತ್ತಾಗಿದ್ದೀರಿ. ನೀವು ಬೆಲೆ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟಿದ್ದೀರಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಹಾಗಾಗಿ ನಿಮ್ಮ ದೇಹಗಳಿಂದ, ನಿಮ್ಮ ಆತ್ಮಗಳಿಂದ ದೇವರನ್ನು ಮಹಿಮೆಪಡಿಸಿರಿ ಎಂದು ಬೈಬಲ್ ಹೇಳುತ್ತದೆ. ನನ್ನ ಇಷ್ಟ ಎಂಬ ಮಾತು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿರಬಾರದು. ದೇವರ ಮಕ್ಕಳುಗಳಾದ ನಂತರ ಇನ್ನು ನನ್ನಿಷ್ಟ ಎನ್ನುವಂತಹ ಮಾತಿಗೆ ಸ್ಥಳವೇ ಇರಲ್ಲ. ನಾಟ್ ಐ ಬಟ್ ಕ್ರೈಸ್ಟ್, ನಾನು ಅಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆಂದಿದ್ದಾನೆ ಪೌಲನು. ನನ್ನ ಇಷ್ಟವಲ್ಲ ದೇವರೇ, ನಿಮ್ಮ ಚಿತ್ತವೇ ನೆರವೇರಲಿ. ನಾವು ಹೇಳಬೇಕು, ದೇವರ ಚಿತ್ತ ನಮ್ಮಲ್ಲಿ ನೆರವೇರಬೇಕೆಂದು ಆಶಿಸಬೇಕು. ಅದಕ್ಕೆ ದೇವಾಲಯಕ್ಕೆ ಹೋಗಬೇಕು, ದೇವರ ಚಿತ್ತ ಅರಿತುಕೊಳ್ಳಬೇಕು. ದೇವರ ವಾಕ್ಯ ಓದಿ ಧ್ಯಾನಿಸುವಂಥದ್ದು ದೇವರ ಮನಸ್ಸನ್ನು ಅರಿತುಕೊಳ್ಳುವಂಥದ್ದಾಗಿದೆ. ಇದು ನಮಗೆಷ್ಟೋ ಅವಶ್ಯಕವಾಗಿದೆ. ದೇವರೊಂದಿಗಿನ ನಿಕಟವಾದ ಸಂಬಂಧ, ಸಹವಾಸ, ಸನ್ನಿಹಿತೆ, ಐಕ್ಯತೆ ಹೊಂದಿರುವ ಸಂಬಂಧವುಳ್ಳವರಾಗಿ ನಾವಿರಬೇಕು. ಎಷ್ಟು ಜನ ಈ ದಿನ ದೇವರ ಮಕ್ಕಳಾಗಿದ್ದೇವೆಂದು ಹೇಳಿಕೊಳ್ತಾ ಕಳಂಕ ಸೊಕ್ಕುಳ್ಳವರಾಗಿದ್ದಾರೆ, ಕೊರತೆಗಳಲ್ಲಿದ್ದವರಾಗಿ ದೇವರ ನಾಮಕ್ಕೆ ಅವಮಾನ ತರುವಂಥವರಾಗಿದ್ದಾರೆ. ನೀವು ಎಷ್ಟು ಬೆಲೆಯುಳ್ಳ ವ್ಯಕ್ತಿಯಾಗಿದ್ದೀರೆಂದು ನಿಮಗೆ ಗೊತ್ತಾ? ನಿಮಗೋಸ್ಕರ ಆತನು ತನ್ನ ಸ್ವಂತ ರಕ್ತವನ್ನೇ ಸುರಿಸಿ ಕೊಂಡುಕೊಂಡಿದ್ದಾನೆ ಪ್ರಿಯರೇ. ಕಳಂಕ ಸುಕ್ಕು ಇಲ್ಲದಂತೆ ಮಾಡಿದ್ದಾನೆ. ಆದುದರಿಂದ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಪರಿಶುದ್ಧಪಡಿಸುವುದಕ್ಕಾಗಿ ಅದಕ್ಕೋಸ್ಕರ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ವಾಕ್ಯದಿಂದ, ಹೌದು, ದೋಷಗಳಿಲ್ಲದೆ, ಮಲಿನಗಳಿಲ್ಲದಂತೆ ನಾವಿಲ್ಲ. ಆದರೆ ಮೇಲಿಂದ ಮೇಲೆ
ಈ ಲೋಕ ಮಾಲಿನ್ಯಗಳಿಂದ ದೇವರ ವಾಕ್ಯವು ನಿಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ನಮ್ಮ ಸಕಲ ಅನೀತಿಯನ್ನು ತೊಳೆದು ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಎಂದು ನಾವು ನಂಬಿ ಮೇಲಿಂದ ಮೇಲೆ ನಮ್ಮ ಕುಂದು ಕೊರತೆಗಳು, ನಮ್ಮ ಬಲಹೀನತೆಗಳನ್ನು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳಬೇಕು. ಆಗ ತೊಳೆಯಲ್ಪಡ್ತೇವೆ, ಆಗ ಶುದ್ಧೀಕರಿಸಲ್ಪಡ್ತೇವೆ, ಆಗ ಜೀವಿತವನ್ನು ಜೀವಿಸುವವರಾಗಿರ್ತೇವೆ. ಅದನ್ನು ಕಳಂಕ, ಸುಕ್ಕು ಮುಂತಾದದೊಂದು ಇಲ್ಲದಂತೆ ಕನ್ಯಕೆಯೋ ಎಂಬಂತೆ ಪರಿಶುದ್ಧವಾಗಿರಬೇಕೆಂದು ಕರ್ತನು ಕೋರಿಕೊಳ್ತಿದ್ದಾರೆ. ನಿಮ್ಮ ಪರಲೋಕದ ತಂದೆ ಪರಿಶುದ್ಧನಾಗಿರುವ ಪ್ರಕಾರ ನೀವು ಕೂಡ ನಿಮ್ಮ ಸಕಲ ಪ್ರವರ್ತನೆಯಲ್ಲಿಯೂ ಪರಿಶುದ್ಧರಾಗಿರಿ ಎಂದು ವಾಕ್ಯ ಹೇಳುತ್ತೆ. ಯೇಸುವಿನ ನಾಮವನ್ನು ಧರಿಸಿರುವ ನಾವು ಪರಿಶುದ್ಧ ಜನಾಂಗವಾಗಿದ್ದೇವೆ, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೇವೆ. ಈ ಲೋಕಾನುಸಾರವಾಗಿ ನಾವು ಪ್ರವರ್ತಿಸದಂತೆ ನಮ್ಮ ಆಲೋಚನೆಗಳು, ನಮ್ಮ ಕ್ರಿಯೆಗಳು, ನಮ್ಮ ಸಹವಾಸ, ನಮ್ಮ ಬದುಕು ಸ್ಪಷ್ಟವಾಗಿ ದೇವರಿಗೆ ಮಹಿಮೆ ಪಡಿಸುವ ರೀತಿಯಲ್ಲಿರಬೇಕು. ಅದನ್ನೇ ದೇವರು ಕೋರ್ತಿದ್ದಾರೆ. ಅದಕ್ಕೆ ಆಲಯಕ್ಕೆ ಹೋಗುವಾಗ, ನಾವು ದೇವರ ಆಲಯದಲ್ಲಿ ಎಲ್ಲರೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವಾಗ, ಇನ್ನೊಂದು ಮಾತನ್ನು ಬೈಬಲಲ್ಲಿ ನಾವು ನೋಡ್ತೇವೆ, ನಾವೆಲ್ಲರೂ ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟವರೆಲ್ಲರೂ ಒಂದೇ ಶರೀರವಾಗಿರಬೇಕೆಂದು ಕೋರುತ್ತಾರೆ ದೇವರು. ನಾವು ಕ್ರಿಸ್ತನ ಅಂಗಗಳಾಗಿದ್ದೇವೆ. ಶರೀರವೆಲ್ಲ ಒಂದೇ ಆದಾಗಿಯೂ ಎಲ್ಲಾ ಅಂಗಗಳು ಒಂದೇ ಅಲ್ವಲ್ಲ. ಕೈಗಳಂತೆ ಕಾಲಿಲ್ಲ, ಕಾಲಿನಂತೆ ಕಣ್ಣಿಲ್ಲ, ಕಣ್ಣಿನಂತೆ ಮೂಗಿಲ್ಲ. ಆದರೆ ಇವೆಲ್ಲವೂ ಸರಿಯಾಗಿ ಕೆಲಸ ಮಾಡ್ತಿರುವುದರಿಂದಲೇ ನಾವು ಚೆನ್ನಾಗಿ ಸಾಧನೆಗಳನ್ನು ಮಾಡ್ತಿದ್ದೇವೆ. ಹಾಗೆಯೇ ಸಭೆ ಕ್ರಿಸ್ತನು ರಕ್ತ ಸುರಿಸಿ ಕೊಂಡುಕೊಂಡ ಸಭೆಯಾಗಿದೆ, ಪ್ರೀತಿಸಿ ಪ್ರಾಣ ಕೊಟ್ಟಂತಹ ಸಭೆಯಾಗಿದೆ. ಈ ದಿನ ಒಟ್ಟುಗೂಡಿ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ದೇವರ ನಾಮವನ್ನು ಪ್ರಕಟಿಸುವುದಕ್ಕಾಗಿ, ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ಕೆಲಸ ಮಾಡಬೇಕಾಗಿದೆ, ಪ್ರಾರ್ಥಿಸಬೇಕಾಗಿದೆ. ಏನೋ ಭಾನುವಾರ ಚರ್ಚಿಗೆ ಹೋಗಿ ಬಂದು ತಮ್ಮ ದಾರಿಯಲ್ಲಿ ಮತ್ತೆ ತಾವು ಹೋಗುವಂಥದ್ದಲ್ಲ ಪ್ರಿಯರೇ. ಏಕಮನಸ್ಸುಳ್ಳವರಾಗಿ, ಏಕಾತ್ಮವುಳ್ಳವರಾಗಿ ನಾವು ಪ್ರಾರ್ಥಿಸುವುದಾದರೆ ಪರಿಶುದ್ಧಾತ್ಮನ ಕಾರ್ಯಗಳು ಲೋಕದಲ್ಲಿಯೂ ಲೋಕದಲ್ಲೆಲ್ಲವೂ ವಿಸ್ತಾರವಾಗಿ ನಡೆಯುತ್ತವೆ. ಅಷ್ಟಕ್ಕೂ ಸಭೆಗೆ ಹೋಗ್ತಾ ಇದ್ದೀರಾ? ನೀವು ಎಷ್ಟು ಅಮೂಲ್ಯರು, ದೇವರ ದೃಷ್ಟಿಯಲ್ಲಿ ಎಷ್ಟು ಬೆಲೆಯುಳ್ಳವರೆಂದು ಗುರುತಿಸಿದ್ದೀರಾ? ಅಷ್ಟಕ್ಕೂ ರಕ್ಷಿಸಲ್ಪಟ್ಟಿದ್ದೀರೋ ಇಲ್ಲವೋ? ಮಾನಸಾಂತರ ಪಡೆದೇ ಸಭೆಗೆ ಹೋಗಿ ಬರುವಂತಹ ಆಚಾರ ಭಕ್ತರು ಎಷ್ಟೋ ಜನ ಇದ್ದಾರೆ. ಎಷ್ಟು ವರ್ಷ ಹೋದರೂ ಯಾವ ಮಾರ್ಪಡುವಿಕೆ ಇರಲ್ಲ. ಆದರೆ ಒಬ್ಬ ವ್ಯಕ್ತಿಯ ಹೃದಯ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಂತರ ದೇವರ ಆಲಯವನ್ನು ಪ್ರೀತಿಸ್ತಾನೆ, ದೇವರೊಂದಿಗಿನ ಸಹವಾಸ ಆಶಿಸುತ್ತಾನೆ, ದೇವರೊಂದಿಗೆ ಇರಬೇಕೆಂದು ಇಷ್ಟಪಡುತ್ತಾನೆ, ದೇವರ ಮಾತು ಕೇಳಬೇಕೆಂದು ಆತುರ ಪಡುತ್ತಾನೆ, ದೇವರಿಗೋಸ್ಕರ ಬದುಕಬೇಕೆಂಬ ತೀರ್ಮಾನ ಮಾಡುತ್ತಾನೆ. ನೀವು ಪ್ರತಿ ಸಾರಿ ಸಭೆಗೆ ಹೋಗುವಾಗ ಅಂತಹ ತೀರ್ಮಾನಗಳೊಂದಿಗೆ ತಿರುಗಿ ಬರ್ತಾ ಇದ್ದೀರಾ? ಅಂತಹ ಅಭಿಷೇಕದಿಂದ ತಿರುಗಿ ಬರ್ತಾ ಇದ್ದೀರಾ? ನಾನು ದೇವರ ಮಗುವಾಗಿದ್ದೇನೆ, ಆತನು ತನ್ನ ರಕ್ತ ಕೊಟ್ಟು ನನ್ನನ್ನು ಕೊಂಡ್ಕೊಂಡಿದ್ದಾರೆ, ನಾನು ಈ ಥರ ಎಲ್ಲರಂತೆ ಇರಬಾರ್ದು. ದೇವರೇ, ನನ್ನ ಆಫೀಸ್ನಲ್ಲಿ, ಕಾಲೇಜಿನಲ್ಲಿ, ನನ್ನ ವೃತ್ತಿಯಲ್ಲಿ, ನನ್ನ ವ್ಯಾಪಾರದಲ್ಲಿ ನನ್ನ ಮನಸ್ಸಾಕ್ಷಿ ಕಾಪಾಡಿಕೊಳ್ಳಲು ನಿಮ್ಮನ್ನು ಮಹಿಮೆಪಡಿಸಿ ಯಥಾರ್ಥತೆಯಿಂದ ಜೀವಿಸಲು ಸಹಾಯ ಮಾಡಿರಿ ಅನ್ನುವಂತಹ ಪ್ರಾರ್ಥನೆ ಎಂದಾದರೂ ನೀವು ಮಾಡುತ್ತಾ ಇದ್ದೀರಾ? ವಾರವಿಡೀ ನಾವು ಹೊರಗಡೆ ಹೋಗುವಾಗ ದೇವರು ಕೊಡುವಂತಹ ಕಾವಲಿಗಾಗಿ ದೇವರ ಆಲಯದಲ್ಲಿ ನಾವು ನಿಂತುಕೊಂಡು ಪ್ರಾರ್ಥಿಸುತ್ತಿರುವಾಗ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿಕೊಳ್ತೇವೆ. ಸಭೆ ಯೇಸು ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಸಭೆಯಲ್ಲಿರುವ ನಾವೆಲ್ಲರೂ ಕೂಡ ಆತನ ಶರೀರವಾಗಿದ್ದೇವೆ. ಬಹಳಷ್ಟು ಸಾರಿ ಆ ವಿಷಯಗಳನ್ನು ನಾವು ಗುರುತಿಸುತ್ತಾ ಇಲ್ಲ. ಒಬ್ಬರೊಂದಿಗೆ ಒಬ್ಬರು ನಾವು ವಿವಾದ ಇಟ್ಕೊಂಡ್ರೆ, ವಿಶ್ವಾಸಿಗಳಾಗಿ ಭಿನ್ನಾಭಿಪ್ರಾಯ ಇಟ್ಕೊಂಡ್ರೆ ಅಂಥವರು ಸಭೆಯಾಗಿರುವಂಥವರು ಅಲ್ಲ. ಅಂಥವರು ದೇವರ ನಾಮಕ್ಕೆ ದೂಷಣೆ ತರುವಂಥವರಾಗಿ ಇರುತ್ತಾರೆ. ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ಹಾಗೆಯೇ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿಯೂ ನಾವು ಓದುವುದಾದರೆ ಎಷ್ಟೋ ಒಳ್ಳೊಳ್ಳೆ ವಚನಗಳಿವೆ. ಇದು ಅನುದಿನ ಧ್ಯಾನ ಆಗಿರುವುದರಿಂದ ನಿಮಗೆ ಹೋಮ್ವರ್ಕ್ ಕೊಡ್ತೇನೆ. ನಾವು ದೇವರ ರಕ್ತ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೇವೆ. ನಾವೆಲ್ಲರೂ ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರೇ. ಸಭೆಯಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕೆಂದು ಅಲ್ಲಿ ನೋಡ್ತೇವೆ. ದೇವರು ಕೊಟ್ಟ ವಿವಿಧವಾದ ತಲಾಂತುಗಳನ್ನು ಒಟ್ಟುಗೂಡಿಸಿ ದೇವರ ಮಹಿಮೆಗೋಸ್ಕರ ನಾವು ಬಳಸಬೇಕೆಂದು ದೇವರು ಕೋರಿಕೊಳ್ತಾರೆ. ಸಭೆಯೂ ಒಂದೇ, ಆತ್ಮನು ಒಬ್ಬನೇ, ದೇವರು ಒಬ್ಬನೇ, ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನು ಒಬ್ಬನೇ. ಹಾಗಾಗಿ ಒಂದು ವಚನ ಮಾತ್ರ ನಿಮಗಾಗಿ ಓದುತ್ತೇನೆ ಕೇಳಿ.
14ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದಾಗಿದೆ. ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೇ ಇರುವುದೋ? ಕಿವಿ ನಾನು ಕಣ್ಣಲ್ಲದ ಕಾರಣ ನಾನು ದೇಹಕ್ಕೆ ಸೇರಿದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೇ ಇರುವುದೋ? ಏನಂತೆ? ದೇಹದಲ್ಲಿ ಅನೇಕ ಅಂಗಗಳಿವೆ, ಎಲ್ಲಾ ಅಂಗಗಳು ಒಂದೇ ಅಲ್ಲ, ಆದರೆ ಎಲ್ಲಾ ಅಂಗಗಳು ದೇಹದಲ್ಲಿರುವುದರಿಂದಲೇ ಎಲ್ಲವೂ ಒಟ್ಟಿಗೆ ಸೇರಿ ದೇಹದಲ್ಲಿ ಕೆಲಸ ಮಾಡ್ತವೆ. ಅದು ಪಾಸ್ಟರ್ ಆಗಿರ್ಬೋದು, ಕಾಯರ್ ಮೆಂಬರ್ ಆಗಿರ್ಬೋದು, ವಾದ್ಯ ನುಡಿಸುವಂಥವರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಸಭಾ ಹಿರಿಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ತಮ್ಮ 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 ಜವಾಬ್ದಾರಿಕೆ ನಿರ್ವಹಿಸಬೇಕು. ಪವಿತ್ರಾತ್ಮನೇ ಅವುಗಳನ್ನು ಒಪ್ಪಿಸಿದ್ದಾರೆ. ಪರಿಶುದ್ಧಾತ್ಮನು ನಮಗೆ ಒಪ್ಪಿಸಿರುವ ಕೆಲಸಗಳಲ್ಲಿ ನಾವು ನಂಬಿಗಸ್ತರಾಗಿರೋದಾದ್ರೆ, ಅದು ಚಿಕ್ಕ ಕೆಲಸ ಆಗಿದ್ರು ದೊಡ್ಡ ಕೆಲಸ ಆಗಿದ್ರು ದೇವರ ಕೆಲಸವಾಗಿರೋದ್ರಿಂದ, ದೇವರ ರಾಜ್ಯ ಕಟ್ಟಲ್ಪಡುತ್ತಾ ಇರುವುದರಿಂದ, ದೇವರ ನಾಮಕ್ಕೆ ಮಹಿಮೆ ಉಂಟಾಗುವುದರಿಂದ ನಾವು ದೇವರಿಗೆ ಘನಪಡಿಸುವವರಾಗಿರುತ್ತೇವೆ, ದೇವರು ಕೊಡುವ ಬಹುಮಾನ ಹೊಂದುವವರಾಗಿರುತ್ತೇವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅಂತ್ಯ ದಿನಗಳಲ್ಲಿ ಸಭೆಯ ಭೇದಗಳಿಂದ ನಮ್ಮನ್ನು ಬಿಡಿಸಿರಿ, ವ್ಯಕ್ತಿ ಭೇದಗಳಿಂದ ನಮ್ಮನ್ನು ಬಿಡಿಸಿರಿ. ರಕ್ತ ಸುರಿಸಿ ಕೊಂಡುಕೊಂಡಿರುವ ಸಭೆ ಅದು ನಿಮ್ಮದಾಗಿದೆ ದೇವರೇ. ಸುಕ್ಕಾಗಲಿ ಕಳಂಕವಾಗಲಿ ಇಲ್ಲದಂತೆ ನಿಮ್ಮ ರಕ್ತವನ್ನು ಸುರಿಸಿ ಪ್ರೀತಿಸಿ, ಅದರಲ್ಲಿ ನಾವು ಪ್ರತಿಯೊಬ್ಬರೂ, ಅಂದರೆ ನಿಮ್ಮಿಂದ ಪ್ರೀತಿಸಲ್ಪಟ್ಟ ನಾವು ಪ್ರತಿಯೊಬ್ಬರೂ ನಿಮಗಾಗಿ ಜೀವಿಸಲು, ಭಾನುವಾರ ದೇವರ ಆಲಯದೊಳಕ್ಕೆ ಹೋಗಿ ಸಭೆಯಾಗಿ ನಾವು ಕೂಡಿ ಬರುವಾಗ ಏಕ ಹೃದಯದೊಂದಿಗೆ ಏಕಾತ್ಮದೊಂದಿಗೆ ಪ್ರಾರ್ಥಿಸಿ ಯಾವ ರೀತಿಯಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟು ಮಾಡಬೇಕು, ಯಾವ ರೀತಿ ನಶಿಸಿ ಹೋಗುವ ಆತ್ಮಗಳನ್ನು ರಕ್ಷಿಸಬೇಕೆಂಬ ಆತುರತೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ನಿಮ್ಮ ಮನವಿಗಳನ್ನು ಕೂಡ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನನ್ನು ಆರಾಧಿಸುವುದಕ್ಕಾಗಿ ನಿಮ್ಮ ಸಭೆಗಳಿಗೆ ತಪ್ಪದೆ ಹೋಗಿರಿ. ಕಾರಣಾಂತರದಿಂದ ಸಭೆಗೆ ಹೋಗ್ಲಿಕ್ಕಾಗದೇ ಇರುವಂಥವರು ಇಂತಹ ಕಾರ್ಯಕ್ರಮ ವೀಕ್ಷಿಸಿ ಆತ್ಮಿಕ ಬಲ ಹೊಂದಿರಿ. ಇತರ ದೇಶಗಳಲ್ಲಿ ಒಬ್ಬಂಟಿಗರಾಗಿರುವಂಥವರು ಲೈವ್ ಆಗಿ ನಡೆಯುವ ಆರಾಧನೆಗಳಲ್ಲಿ ಪಾಲ್ಗೊಳ್ಳಿರಿ. ಮೊದಲು ನಿಮ್ಮ ಸಭೆಗಳಿಗೆ ಹೋಗಿ ಆರಾಧಿಸಿ, ಆನಂತರ ಈ ದೇವರ ವಾಕ್ಯವನ್ನು ಕೇಳುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.